ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. 1 ಮಾರ್ಚ್ 2025ಕ್ಕೆ SSLC ವಿಜ್ಞಾನದಲ್ಲಿ ಪೂರ್ವ ಸಿದ್ಧತಾ ಪರೀಕ್ಷೆ ನಡೀತಾ ಇದೆ. ಅದಕ್ಕಾಗಿ ನಾನು ಆಲ್ರೆಡಿ ಬಹಳಷ್ಟು 4 ಮಾಡೆಲ್ ಕ್ವಶನ್ ಪೇಪರ್ಗಳನ್ನು, ಪ್ರಾಕ್ಟೀಸ್ ಪೇಪರ್ಗಳನ್ನು, ಎಲ್ಲ ಪಾಠದ ಪ್ರಶ್ನೋತ್ತರಗಳನ್ನು ಹಾಕಿದ್ದೀನಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಡ್ತೀನಿ, ಅವುಗಳನ್ನು ತಪ್ಪದೇ ನೋಡಿ ಅಂತ ಹೇಳ್ತಾ, ಇದೇ ತರನಾಗಿರ್ತಕ್ಕಂಥ ಮಾಡೆಲ್ ಕ್ವಶನ್ಸ್ಗಳನ್ನು ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಕೊಡ್ತಾ ಹೋಗ್ತೀವಿ. ಜಸ್ಟ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅದ, ವಾಟ್ಸಪ್ ಗ್ರೂಪ್ ಅದ, ಅದಕ್ಕೂ ಕೂಡ ಜಸ್ಟ್ ಜಾಯ್ನ್ ಆಗಿ ಅಂತ ಹೇಳ್ತಾ, ವಿಡಿಯೋಗೊಂದು ಲೈಕ್, ನಿಮ್ಮ ಗೆಳೆಯರಿಗೊಂದು ಶೇರ್. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಭೌತ ವಿಜ್ಞಾನ ವಿಭಾಗದ ಪ್ರಶ್ನೆಗಳಲ್ಲಿ ಕೊಟ್ಟಿದ್ದಾರೆ. ಪ್ರಶ್ನೆ 1 ಬಹಳ ಸರಿ ರಿಪೀಟ್ ಮಾಡಿದ್ದಾರೆ. ಸಾಮಾನ್ಯ ದೃಷ್ಟಿ ಹೊಂದಿರುವ ಯುವ ವಯಸ್ಕರಿಗೆ ಕಣ್ಣಿನ ದೃಷ್ಟಿಯ ಕನಿಷ್ಠ ದೂರ ಕೇಳಿದ್ದಾರೆ. ಸೊ ನಿಮ್ಗೆ ಗೊತ್ತಾಗ್ತದೆ 25 ಸೆಂಟಿಮೀಟರ್ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಪ್ರಶ್ನೆ 2, ನಾವು ವಸ್ತುಗಳನ್ನು ನೋಡಲು ಸಾಧ್ಯವಾಗಿರೋದು ಬೆಳಕಿನ ಈ ಪರಿಣಾಮದಿಂದ ಅಂತ ಕೇಳಿದ್ದಾರೆ. ವಕ್ರೀಭವನ, ನಿಯತ ಪ್ರತಿಫಲನ, ಅನಿಯತ ಪ್ರತಿಫಲನ, ವಿವರ್ತನೆ. ಸರಿಯಾದ ಉತ್ತರ ಅನಿಯತ ಪ್ರತಿಫಲನ ಅಂತಕ್ಕಂಥದ್ದು ರೈಟ್ ಆನ್ಸರ್. ಇನ್ನು 3ನೇ ಪ್ರಶ್ನೆ ಇತ್ತು, ವಿಸ್ತೀರ್ಣ ಒಂದೇ ಆಗಿರುವ 2 ತಂತಿಗಳ ರೋಧವು ಸಮವಾಗಿರ್ತದೆ ಎಂಬ ಒಬ್ಬ ವಿದ್ಯಾರ್ಥಿ ಹೇಳ್ತಾನೆ. ಈ ಹೇಳಿಕೆಗೆ ಸರಿಯಾದ ಉತ್ತರ ಏನು ಅಂತ ಕೇಳಿದ್ದಾರೆ. ಸೊ ಏನಾಗ್ಬೋದಪ್ಪ ಅಂತಂದ್ರೆ ಆಪ್ಷನ್ ಡಿ, 2 ತಂತಿಗಳು ಬೇರೆ ಬೇರೆ ವಸ್ತುವಿನಿಂದಾಗಿದೆ ಮತ್ತು ಒಂದೇ ಉಷ್ಣತೆ ಹೊಂದಿರದತೆ ಅಂತಕ್ಕಂಥ ಆಯ್ಕೆ ಸರಿ ಬರ್ತದೆ. 1 ಮಾರ್ಕ್ ಕ್ವಶನ್ಸ್. ಪ್ರಶ್ನೆ 4, ತೀಕ್ಷ್ಣ ಬೆಳಕಿನ ಕೋಣೆಯಿಂದ ಮಂದ ಬೆಳಕಿನ ಕೋಣೆಗೆ ಪ್ರವೇಶಿಸಿದಾಗ ಕೆಲ ಸಮಯದವರೆಗೆ ವಸ್ತುಗಳು ನಮಗೆ ಗೋಚರಿಸುವುದಿಲ್ಲ, ಏಕೆ ಅಂತ ಕೇಳಿದ್ದಾರೆ. ಏಕೆಂದ್ರೆ ಕಣ್ಣಿನ ಪಾಪೆಗೆ ಬೆಳಕಿನ ಹೊಂದಾಣಿಕೆ ಮಾಡಿಕೊಳ್ಳಲು ಕೆಲ ಸಮಯ ಬೇಕಾಗ್ತದೆ. ಸೊ ಅದಕ್ಕಾಗಿ ನಮಗೆ ಗೋಚರಿಸೋದು ಇಲ್ಲ. ಪ್ರಶ್ನೆ 5, ವಿದ್ಯುತ್ ಮೋಟಾರ್ ಬಳಸುವ ಕೆಲವು ಉಪಕರಣಗಳನ್ನು ಹೆಸರಿಸ್ರಿ ಅಂತ ಕೇಳಿದ್ದಾರೆ. ಸೊ ಅದು ನೀರಿನ ಪಂಪ್ ಆಗಿರ್ಬೋದು, ವಿದ್ಯುತ್ ಫ್ಯಾನ್, ಮಿಕ್ಸರ್, ಬಟ್ಟೆ ತೊಳೆಯುವ ಯಂತ್ರ. ಇನ್ನು 2 ಮಾರ್ಕ್ಸ್ ಕ್ವಶನ್ಸಲ್ಲಿ ಕೊಟ್ಟಿದ್ರು. ಪ್ರಶ್ನೆ 6, ಸೂರ್ಯೋದಯ, ಸೂರ್ಯಾಸ್ತ ಮತ್ತು ಅಪರಾಹ್ನಗಳಲ್ಲಿ ಸೂರ್ಯ ಬೇರೆ ಬೇರೆ ಬಣ್ಣಗಳಲ್ಲಿ ಕಾಣಲು ಕಾರಣ ಏನು ಅಂತ ಕೇಳಿದ್ದಾರೆ. ಇಲ್ಲಿ ಮುಂಜಾನೆ ಅಥವಾ ಸಂಜೆ ಸಮಯದಲ್ಲಿ ಸೂರ್ಯನ ಕಿರಣಗಳು ದಿಗಂತದ ಬಳಿ ಹೆಚ್ಚಿನ ನೀಲಿ ಬೆಳಕು, ಕಡಿಮೆ ತರಂಗ ದೂರದ ಬೆಳಕು ಚದುರಿ ಹೋಗ್ತದೆ. ನಮ್ಮ ಕಣ್ಣನ್ನು ತಲುಪುವ ಬೆಳಕಿನ ಹೆಚ್ಚು ತರಂಗ ದೂರವಾಗಿದ್ದು ಸೂರ್ಯ ಕೆಂಪು ಬಣ್ಣದಿಂದ ಕಾಣ್ತಾನೆ. ಮಧ್ಯಾಹ್ನ ಸ್ವಲ್ಪವೇ ನೀಲಿ ನೇರಳೆ ಬಣ್ಣ ಚದುರ್ತದೆ. ಆದ್ದರಿಂದ ಸೂರ್ಯ ಬೆಳ್ಳಗೆ ಕಾಣ್ತಾನೆ ಅನ್ನೋದನ್ನು ನೀವು ಬರೀಬೇಕು. ಪ್ರಶ್ನೆ 7, ಗಾಳಿಗೆ ಸಂಬಂಧಿಸಿದಂತೆ ಆಲ್ಕೋಹಾಲ್, ಟರ್ಪಂಟೈನ್, ಎಣ್ಣೆ ಇವುಗಳ ವಕ್ರೀಭವನ ಸೂಚ್ಯಂಕ 1.36, 1.47 ಆಗಿದೆ. ಹಾಗಾದ್ರೆ ಈ ಟರ್ಪಂಟೈಲ್ನ ವಕ್ರೀಭವನ ಸೂಚ್ಯಂಕವನ್ನು ಆಲ್ಕೋಹಾಲ್ಗೆ ಸಂಬಂಧಿಸಿದಂತೆ ಬರೀರಿ. ಇವುಗಳಲ್ಲಿ ಯಾವುದು ಬೆಳಕನ್ನು ವೇಗವಾಗಿ ಚಲಿಸಲು ಬಿಡುತ್ತದೆ ಅಂತ ಕೇಳಿದ್ರು. ಸೊ ವೆರಿ ಸಿಂಪಲ್, ಏನಪ್ಪ ಅಂದರೆ ವಕ್ರೀಭವನ ಸೂಚ್ಯಂಕ 1.6, ಸೊ ಇದು 1.47 A/mt ಅಂತ ಬರ್ತದೆ. ಆವಾಗ ALU ಅಂತಕ್ಕಂಥದ್ದು 1.08 ಅನ್ನು ಕ್ಯಾಲ್ಕುಲೇಷನ್ ಆಗ್ತದೆ. ಆವಾಗ ಈ ಆಲ್ಕೋಹಾಲ್ನ ವಕ್ರೀಭವನ ಸೂಚ್ಯಂಕ ಕಡಿಮೆ ಇರೋದ್ರಿಂದ ಅದು ಬೆಳಕನ್ನು ವೇಗವಾಗಿ ಚಲಿಸಲು ಬಿಡುತ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇನ್ನು ವಿದ್ಯುತ್ ಮಂಡಲದ ಅಂದವಾದ ಚಿತ್ರ ಬರೀರಿ. ನಿಮಗೆ ಸರಳ ವಿದ್ಯುತ್ ಮಂಡಲಗಳನ್ನು ಕೂಡ ಕೊಡಬಹುದು, ಅಥವಾ ಈ ವಿದ್ಯುತ್ ಮಂಡಲದಲ್ಲಿ ಇರ್ತಕ್ಕಂಥ ಚಿಹ್ನೆಗಳನ್ನು ಸಹಿತ ನೀವು ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. ಅದು ರಿಯೋಸ್ಟಾಟ್ ಆಗಿರ್ಬೋದು, ತಂತಿ ಆಗಿರ್ಬೋದು, ಸ್ವಿಚ್ ಆಗಿರ್ಬೋದು, ಬಲ್ಬ್ ಆಗಿರ್ಬೋದು, ಅಮಿಮೀಟರ್ ಆಗಿರ್ಬೋದು. ಓಕೆನಾ, ಅದನ್ನು ಕೂಡ ನಿಮ್ಮ ಎಕ್ಸಾಮಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಸಂಕೇತಗಳನ್ನು ಕೊಡ್ತಾರೆ. ಅದನ್ನು ನೀವು ಕಲ್ಕೊಂಡು ಹೋಗಬೇಕು. 3 ಮಾರ್ಕ್ಸ್ ಕ್ವಶನ್ಸ್ಗೆ ಬರೋಣ. ಪ್ರಶ್ನೆ 9, 12 ಸೆಂಟಿಮೀಟರ್ ಸಂಗಮ ದೂರವಿರುವ ನಿಮ್ನ ದರ್ಪಣದ ಎದುರು ಒಂದು ವಸ್ತುವನ್ನು ಪ್ರಧಾನ ಕಕ್ಷ ರೇಖೆಯ ಮೇಲೆ ಇಟ್ಟಿದೆ. ವಸ್ತು ದರ್ಪಣದಿಂದ 18 ಸೆಂಟಿಮೀಟರ್ ದೂರದಲ್ಲಿದ್ದರೆ ಉಂಟಾದ ಪ್ರತಿಬಿಂಬದ ದೂರವನ್ನು ಲೆಕ್ಕಾಚಾರ ಮಾಡಿರಿ. ದರ್ಪಣದಿಂದ ಉಂಟಾದ ವರ್ಧನೆಯನ್ನು ಕಂಡುಹಿಡಿಯುವ ಮೂಲಕ ಪ್ರತಿಬಿಂಬದ ಸ್ವಭಾವವನ್ನು ತಿಳಿಸ್ರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಲೆಕ್ಕಾಚಾರ ಮಾಡಿದಾಗ ನಿಮ್ನ ದರ್ಪಣದ ಸಂಗಮ ದೂರ L - 12 ಸೆಂಟಿಮೀಟರ್ ಬರ್ತದೆ. ವಸ್ತುವಿನ ದೂರ U - 18 ಸೆಂಟಿಮೀಟರ್. ಸೂತ್ರ 1/f = 1/u + 1/v. ಸೊ 1/v = 1/f - 1/u. ನಮಗೆ ಫಿ ಕಂಡುಹಿಡಬೇಕಾಗದೆ. ಸೊ ಎಷ್ಟು ಬರ್ತದಪ್ಪ ಅಂದರೆ -36 ಸೆಂಟಿಮೀಟರ್ ಅಂತ ಬರ್ತದೆ. ಇನ್ನು ವರ್ಧನೆ ಕಂಡುಹಿಡಬೇಕಾದ್ರೆ -v/u ಅಂದರೆ -36 / -18 ಅಂದರೆ -2 ಬರ್ತದೆ. ಇಲ್ಲಿ ಪ್ರತಿಬಿಂಬ ತಲೆ ಕೆಳಗೆ ಮತ್ತು ಸತ್ಯ ಪ್ರತಿಬಿಂಬ ದೊಡ್ಡದು ಅನ್ನೋದನ್ನು ನಿಮ್ಮ ಉತ್ತರದಲ್ಲಿ ತೋರಿಸಬೇಕು. ಮುಂದಿನ ಪ್ರಶ್ನೆ, ಒಬ್ಬ ವೈದ್ಯರು -0.5 ಡಯಾಪ್ಟರ್ ಸಾಮರ್ಥ್ಯವನ್ನು ಹೊಂದಿರುವ ಸರಿಪಡಿಸುವ ಮಸೂರವನ್ನು ಒಬ್ಬ ವ್ಯಕ್ತಿಗೆ ಸೂಚಿಸ್ತಾರೆ. ಹಾಗಾದರೆ ಈ ಮಸೂರದ ಸಂಗಮ ದೂರವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ, ಇದು ಕೇಂದ್ರೀಕರಿಸುವ ಮಸೂರವೇ ಅಥವಾ ವಿಕೇಂದ್ರೀಕರಿಸುವ ಮಸೂರವೇ? ಕಾರಣ ಕೊಡಿ. ಮಸೂರದ ಈ ಗುಣವನ್ನು ಕಣ್ಣಿನ ದೋಷವನ್ನು ಸರಿಪಡಿಸುತ್ತಾ ಹೇಗೆ ಉಪಯೋಗಿಸಿಕೊಳ್ಳಲಾಗಿದೆ ಅಂತ ಕೇಳಿದ್ದಾರೆ. ವೆರಿ ಅದು ರಿಪೀಟೆಡ್ ಕ್ವಶನ್ಸ್. P is equal to 1 by F. ಇಲ್ಲಿ P ಅಂದರೆ -0.50 ಬರ್ತದೆ. ಅಂದರೆ F ಎಷ್ಟು ಬತ್ತು? -2m ಅಂತ ಬತ್ತು.
ಸೊ ಇದು ನಾವೇನು ಮಾಡಿದ್ದೀವಿ ಕಂಡುಹಿಡಿದಿದ್ದೀವಿ. ಯಾವುದು ಫಸ್ಟ್ ಆಫ್ ಆಲ್ ಅಲ್ಲಿಗಿರ್ತಕ್ಕಂಥ ಸಂಗಮದ ದೂರ ಕಂಡುಹಿಡಿದೀವಿ. ಇನ್ನು ಮುಂದೆ ಸಂಗಮ ದೂರ -2m ಬಂತು. ಇದು ವಿಕೇಂದ್ರೀಕರಿಸುವ ಮಸೂರ ಅಂತ ಕೇಳ್ತಾರೆ. ಸೊ ವಿಕೇಂದ್ರೀಕರಿಸುವ ಮಸೂರ ಅಂದ್ರೆ ಏನಪ್ಪ ಅಂದ್ರೆ ಅದರ ಸಾಮರ್ಥ್ಯ ಋಣಾತ್ಮಕವಾಗಿರ್ತದೆ, ಅದು ನಿಮ್ನ ಮಸೂರನೇ ಆಗಿರ್ತದೆ. ಅಂದ್ರೆ ಈ ನಿಮ್ನ ಮಸೂರದ ವಿಕೇಂದ್ರೀಕರಿಸುವ ಗುಣ ಕಣ್ಣಿನ ಸಮೀಪ ದೃಷ್ಟಿಯನ್ನು ಸರಿಪಡಿಸಲು ಉಪಯೋಗಿಸ್ತಾರೆ. ಸಮೀಪ ದೃಷ್ಟಿಯಲ್ಲಿ ವಸ್ತುವಿನ ಪ್ರತಿಬಿಂಬ ರೆಟಿನಾದ ಮೇಲೆ ರೂಪುಗೊಳ್ಳದೆ ರೆಟಿನಾದ ಮುಂಭಾಗದಲ್ಲಿ ರೂಪುಗೊಳ್ತದೆ. ಸೂಕ್ತ ಸಾಮರ್ಥ್ಯದ ನಿಮ್ನ ಮಸೂರ ಬೆಳಕನ್ನು ವಿಕೇಂದ್ರೀಕರಿಸುವುದರ ಮೂಲಕ ಪ್ರತಿಬಿಂಬ ರೆಟಿನಾದ ಮೇಲೆ ಉಂಟಾಗ್ತದೆ ಅಂತ ಬರೆದ್ರೆ ಸಾಕು. ಮುಂದಿನ ಫೇವರೇಟ್ ಕ್ವಶನ್ಸ್, ಬೆಳಕಿನ ವಕ್ರೀಭವನ ಅಂದ್ರೆ ಏನು? ನೋಡಿ, ಇಲ್ಲಿ ಬೆಳಕಿನ ವಕ್ರೀಭವನ ಅಂತಂದ್ರೆ ಅದರದ್ದು ನಿಯಮಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ 2 ನಿಯಮಗಳನ್ನೇ ಕೇಳಿದ್ದಾರೆ. ಸೊ ಪತನ ಕಿರಣ, ವಕ್ರೀಮ ಕಿರಣ ಮತ್ತು 2 ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿ ಇರ್ತದೆ. ಆಮೇಲೆ ಕೊಟ್ಟಿರೋ ಬೆಳಕಿನ ನಿರ್ದಿಷ್ಟ ಗುಣ, ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನುಗಳ ನಿಷ್ಪತ್ತಿಯು ಸ್ಥಿರವಾಗಿರುತ್ತದೆ. ಇದನ್ನೇ ಸ್ಲೈಲ್ನ ವಕ್ರೀಭವನ ನಿಯಮ ಅಂತ ಕರಿತೀವಿ. ಒಂದು ಕ್ವಶನ್ ಕೇಳಿದ್ದಾರೆ, ಮಸೂರದ ಸೂತ್ರವನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ಮಸೂರದ ಸೂತ್ರ = 1/v = 1/v - 1/u = 1/f ಅಂತ ಇದೆ. ಇನ್ನು 11ನೇ ಪ್ರಶ್ನೆಗೆ ಹೋಗೋಣ. ದಂಡಕಾಂತದ ಸುತ್ತಲಿನ ಕಾಂತೀಯ ಬಲರೇಖೆಗಳನ್ನು ದಿಕ್ಸೂಚಿ ಉಪಯೋಗಿಸಿ ನೀವು ಹೇಗೆ ಗುರುತಿಸ್ತೀರಿ? ಕಾಂತೀಯ ಬಲರೇಖೆಗಳ ಲಕ್ಷಣಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ವೆರಿ ಸಿಂಪಲ್ ಆಗಿರ್ತಕ್ಕಂಥದ್ದು ನಾವೇನು ಮಾಡ್ಬೋದಾಗಿತ್ತು, ಅದರ ಉತ್ತರಗಳನ್ನು ಬರಿಬೇಕಾಗಿತ್ತು. ಸೊ 11ನೇ ಪ್ರಶ್ನೆಯ ಉತ್ತರ. ಸೊ ಅದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ, ಅದನ್ನು ಇಲ್ಲಿ ಸ್ಕಿಪ್ ಮಾಡಿದ್ದಾರೆ. ಎಸ್, ಒಂದು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಗರಿಷ್ಠ ತಾಪಮಾನದಲ್ಲಿ 840 ವ್ಯಾಟ್ ಶಕ್ತಿಯನ್ನು, ಕನಿಷ್ಠ ತಾಪಮಾನದಲ್ಲಿ 360 ವ್ಯಾಟ್ ಶಕ್ತಿಯನ್ನು ಬಳಸ್ತದೆ. ವೋಲ್ಟೇಜ್ 220 ಪಿ ಆಗಿದ್ದು ಎರಡೂ ಸಂದರ್ಭಗಳಲ್ಲಿ ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ರೋಧವನ್ನು ಕಂಡುಹಿಡಿಯಿರಿ. ಸೊ ಹೇಗೆ ಬಿಡಿಸ್ತೀರಿ? P = VQ/T = VI ಆಯಿತು. ಪೂರೈಸಲಾದ ವಿದ್ಯುತ್ ಪ್ರವಾಹ P = VI. ಸೊ ವಿದ್ಯುತ್ ಪ್ರವಾಹ I = P/V. ತಾಪಮಾನದಲ್ಲಿ ಗರಿಷ್ಠ ಮಟ್ಟದಲ್ಲಿದ್ದಾಗ I = 840 W/220 volts. ಸೊ 3.82 ಆಂಪಿಯರ್ ಬಂತು. ಇದು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ರೋಧ ಅಂದರೆ R/VI = 220 volt / 3.82 ಆಂಪಿಯರ್. ಸೊ 57.60 ಓಮ್ ಅಂತಕ್ಕಂಥದ್ದು ಬರ್ತದೆ. ಸೊ ಇಷ್ಟು ಅದರದ್ದು ಉತ್ತರ ಸಿಂಪಲ್ ಆಗಿ ತೋರಿಸ್ಬೋದಿತ್ತು. ಇನ್ನು 13ನೇ ಲೆಕ್ಕ, ಸಂಗಮ ದೂರ 10 ಸೆಂಟಿಮೀಟರ್ ಅದ. ಕೇಂದ್ರೀಕರಣ ಮಸೂರದಿಂದ 5 ಸೆಂಟಿಮೀಟರ್ ಎತ್ತರವಿರುವ ಒಂದು ವಸ್ತುವನ್ನು 25 ಸೆಂಟಿಮೀಟರ್ ದೂರದಲ್ಲಿ ಇಟ್ಟಿದ್ದಾರೆ. ರೇಖಾಚಿತ್ರ ಬಿಡಿಸ್ರಿ. ಪ್ರತಿಬಿಂಬದ ಸ್ಥಾನ, ಗಾತ್ರ ಮತ್ತು ಸ್ವಭಾವವನ್ನು ಕಂಡುಹಿಡಿಯಿರಿ. ಸೊ ವೆರಿ ಸಿಂಪಲ್. ಫಸ್ಟ್ ದತ್ತಾಂಶ ನೋಡ್ಕೊಡ್ರಿ. ಫಿ ಕೊಟ್ಟಿದ್ದಾರೆ -25, H0 5 ಅದ. ಆಮೇಲೆ 1/f ಹಾಕಿದ್ದಾರೆ. ಸೊ ಅದು 1/10 ಬತ್ತು. 1/v ಆದರೆ ಅದು 16.66 cm ಅಂತ ಬರ್ತದೆ. ಸೊ ಅವಾಗ ಇದೇನಾಗ್ತದಪ್ಪ ಅಂದ್ರೆ ಈ ತನ್ನಾಗಿರ್ತಕ್ಕಂಥ ನಾವು ಡಯಾಗ್ರಾಮ್ಗಳನ್ನು ನಾವು ಏನು ಮಾಡ್ಬೋದು, ಶೂನ್ ಮಾಡ್ಬೋದು. ಆಮೇಲೆ ಇಲ್ಲಿ ಪ್ರತಿಬಿಂಬದ ಎತ್ತರ ಋಣಾತ್ಮಕ ಮೌಲ್ಯ, ಪ್ರತಿಬಿಂಬ ತಲೆಕೆಳಗಾಗಿದೆ ಎಂಬುದನ್ನು ಸೂಚಿಸ್ತದೆ ಅಂತಿತ್ತು. ಸ್ವಲ್ಪ ಸೈನ್ಸ್ ಅಪ್ಲೈಡ್ ಕ್ವಶನ್ಸ್ ಇರ್ತಾವೆ. ನಿಮ್ಗೆ ಅನಿಸ್ತಿರ್ಬೋದು ಏನು ಪ್ರಶ್ನೆಗಳಿದಾವಂತ, ಬಟ್ ಇದೇ ಥರದ ಪ್ರಶ್ನೆಗಳಿರ್ತಾವೆ. ಚೆನ್ನಾಗಿ ಓದ್ಕೊಂಡು ಪ್ರಿಪೇರ್